ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಅಲ್ಫೋನ್ಸಾ ಮಾವಿನ ಹಣ್ಣಿನಿಂದ ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ. ಮನೇಲಿ ಸುಲಭದ ರೀತಿಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ನಿ, ಕುಡೀರಿ. ಮಿಲ್ಕ್ ಶೇಕ್ ಮಾಡೋಣ ಅನ್ಕೊಂಡಿದ್ದೀನಿ. ಮಾವಿನಕಾಯಿ ಮಿಲ್ಕ್ ಶೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮ್ಯಾಗ್ನೀಷಿಯಂ ಹೆಚ್ಚಾಗಿರುತ್ತೆ ಮತ್ತು ಸಿಟ್ರಸ್ಸು ಜಾಸ್ತಿ ಇರೋದ್ರಿಂದ ಇದನ್ನು ಹೆಚ್ಚಾಗಿ ಬಳಸ್ಕೊಳ್ಳೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದು ಸೀಸನಲ್ ಆಗಿರೋದ್ರಿಂದ ಮಾವಿನಕಾಯಿ ಹಣ್ಣಿನ ಜ್ಯೂಸ್ಗಳು ಹೆಚ್ಚಾಗಿ ಒಂದೇ ಸಮನೆ ಈ ಸಮ್ಮರಲ್ಲೇ ಕುಡಿತೀವಿ. ಸೊ ಜ್ಯೂಸ್ಗಳು ಕುಡಿಯೋದಷ್ಟೇ ಅಲ್ಲ, ಬಿಸಿಗೆ ಈ ಥರ ಒಂದು ಜ್ಯೂಸ್ಗಳು ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ನಮ್ಗೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಷನ್ಗಳು ಇದರ ಮೂಲಕ ದೊರೆಯುತ್ತದೆ. ಮಾವಿನಕಾಯಿಯನ್ನು ಹಣ್ಣುಗಳ ರಾಜ ಅಂತ ಹೇಳ್ತೀವಿ, ಕಿಂಗ್ ಆಫ್ ದ ಫ್ರೂಟ್ಸ್ ಅಂತ ಹೇಳಿದ್ರೆ ಅದೇ ಥರನೇ ಎಲ್ಲ ಒಂದು ಪೌಷ್ಟಿಕಾಂಶ ಉಳ್ಳಂತಹ ಒಂದು ಒಳ್ಳೆಯ ನ್ಯೂಟ್ರಿಷನ್ ವ್ಯಾಲ್ಯೂ ಹೊಂದಿರುವಂತಹ ಒಂದು ಹಣ್ಣಿದು. ಸೊ ಇದನ್ನು ಎಲ್ಲರೂ ಒಮ್ಮೆ ಬಳಕೆ ಮಾಡಲೇಬೇಕಾಗುತ್ತೆ. ಸೊ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಇಷ್ಟ ಪಡದೇ ಇರೋರು ಯಾರೂ ಇಲ್ಲ. ಸೊ ಇಷ್ಟ ಇಲ್ಲ ಅನ್ನೋರು ನನಗೆ ಕಮೆಂಟ್ ಮಾಡಿ ಯಾಕೆ ಇಷ್ಟ ಇಲ್ಲ ಅಂತ. ಸೊ ಮಾವಿನಕಾಯಿ ಅಷ್ಟೇ, ಮಾವಿನ ಹಣ್ಣು ಅಷ್ಟೇ, ಮಾವಿನ ಹಣ್ಣಿನ ಜ್ಯೂಸು ಅಷ್ಟೇ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನು ಕುಡಿದೇ ಇರೋರು, ತಿಂದೇ ಇರೋರು ಯಾರೂ ಇಲ್ಲ ಅಂತ ಹೇಳ್ಬೋದು. ಸೊ ಮಾವಿನಕಾಯಿ ಜ್ಯೂಸನ್ನು ನಾನು ಅಲ್ಫೋನ್ಸಾ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕಾದರೆ ಯಾವುದಾದ್ರೂ ಮಾವಿನ ಹಣ್ಣಲ್ಲಿ ನಾವು ಜ್ಯೂಸ್ ಮಾಡ್ಕೋಬೋದು. ಸೊ ಹಣ್ಣಾಗಿರಬೇಕು ಅಷ್ಟೇ. ಹಣ್ಣು ಮಾತ್ರ ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೋಡಿ, ದಪ್ಪ ದಪ್ಪ ಪೀಸ್ಗಳು ಹಾಕಿದ್ರೆ ಗ್ರೈಂಡ್ ಮಾಡುವಾಗ ಅದು ಹಾಗೇ ಇರುತ್ತೆ. ಸೊ ಸಣ್ಣದ್ದು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಸೇರಿಸ್ಕೊಂಡು ಒಮ್ಮೆ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನುಣ್ಣಗೆ ಪೇಸ್ಟ್ ಮಾಡಿದಾಗ ಅದರಲ್ಲಿರುವ ಪಲ್ಪೆಲ್ಲ ಉಳಿಯುತ್ತೆ. ಸೊ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ಒಂದು 2 ಸರಿ ವೈಪ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಹೀಗೆ ಪೇಸ್ಟ್ ಆಗಿದೆ. ಸೊ ಈ ಪೇಸ್ಟ್ಗೆ ಇನ್ನೂ ಸ್ವಲ್ಪ ಹಾಲು ಸೇರಿಸ್ಕೊಳ್ಳೋಣ. ಸಕ್ಕರೆ 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಇದರಲ್ಲಿ ಸಿಹಿ ಇರೋದ್ರಿಂದ ಸ್ವಲ್ಪನೇ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಲು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡು ವೈಪ್ ಮಾಡಬೇಕು. ವೈಪ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಮಿಲ್ಕ್ ಶೇಕ್ ಮಾಡಿದ್ದೀನಿ ನೋಡಿ. ನೀವು ಇದೇ ಥರ ಮಾಡ್ಕೊಳ್ಳಿ, ಕುಡೀರಿ ಮತ್ತು ಎಂಜಾಯ್ ಮಾಡಿ. ಮತ್ತು ಫ್ರೆಂಡ್ಸು ರಿಲೇಟಿವ್ಗೆ ಶೇರ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋದು. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡುವಿ ಮತ್ತು ಹಾಗೆ ಕಮೆಂಟ್ಗಳನ್ನ ಕೊಡಿ. ಸೊ ಈ ಥರನೂ ನೀವೇ ಮಾಡ್ಕೊಂಡು ಕುಡಿತೀರಾ ಅನ್ನೋದು ತಿಳಿಸ್ಕೊಡಿ. ಧನ್ಯವಾದ.